ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 8ನೇ ತರಗತಿಯ SA2 ಪರೀಕ್ಷೆ ನಿಮಗೆ 4/4/2026ಕ್ಕೆ ನಡೀತಾ ಇದೆ. ಓಕೆ, DSRTಯಿಂದ ಆಲ್ರೆಡಿ ಒಂದು ಕ್ವಶನ್ ಪೇಪರ್ನ ಬಿಟ್ಟಿದ್ದೀನಿ. ಸೊ ಇವಾಗ ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡ್ತಾ ಇದ್ದೀನಿ. ಇನ್ನೂ 2-3 ಪ್ರಶ್ನೆ ಪತ್ರಿಕೆಗಳು ಬರ್ತವೆ. ದಯಮಾಡಿ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೀದಿರಿ ಅಂತ ಹೇಳ್ತಾ ಪ್ರಶ್ನೆಗಳು ರಿಪೀಟ್ ಆಗ್ತವೆ. ಅದನ್ನು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿ. ಫಸ್ಟ್ MCQಗಳಲ್ಲಿ ಕೇಳಿದ್ರು, ವಿಶ್ರಾಂತ ಸ್ಥಿತಿಯಲ್ಲಿರುವ ವಸ್ತುವೊಂದನ್ನು ನಾವು ಚಲಿಸಲು ಪ್ರಯತ್ನಿಸಿದಾಗ ಡ್ಯಾಶ್ ಉಂಟಾಗುತ್ತದೆ ಅಂತ ಕೇಳಿದ್ದಾರೆ. ಸ್ಥಾಯಿ ಘರ್ಷಣೆ. ಸೆಕೆಂಡ್ ಒನ್, ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮ. ಸೊ ಇದು ಯಾವಾಗಲೂ, ಕೆಲವು ಸಲ, ವಿಶೇಷ ಸಂದರ್ಭ, ಯಾವಾಗಲೂ ಇಲ್ಲ. ಸೊ ದ ರೈಟ್ ಆನ್ಸರ್ ಈಸ್ ಯಾವಾಗಲೂ. ಪ್ರಶ್ನೆ 3, ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ಪ್ರಯೋಗವಾಗುವ ಬಲಕ್ಕೆ ಏನಂತ ಕೇಳಿದರು. ಒತ್ತಡ ಅನ್ನೋದು ಸರಿ ಇದೆ. ಇನ್ನು 1 ಮಾರ್ಕರಲ್ಲಿ ವಾತಾವರಣದ ಒತ್ತಡ ಅಂದರೆ ಏನು. ಗಾಳಿಯು ನಮ್ಮ ಸುತ್ತಲೂ ಉಂಟು ಮಾಡುವ ಒತ್ತಡಕ್ಕೆ ನಾವು ವಾತಾವರಣದ ಒತ್ತಡ ಅಂತ ಕರಿತೀವಿ. 5ನೇ ಪ್ರಶ್ನೆ, ತರಲ ಘರ್ಷಣೆಯನ್ನು ಹೇಗೆ ಕಡಿಮೆ ಮಾಡಬಹುದು ಅಂತ ಕೇಳಿದ್ದಾರೆ. ತರಲಗಳಲ್ಲಿ ಚಲಿಸುವ ವಸ್ತುಗಳಿಗೆ ಸೂಕ್ತ ಆಕಾರವನ್ನು ನೀಡುವುದರಿಂದ ನಾವು ತರಲ ಘರ್ಷಣೆಯನ್ನು ಕಡಿಮೆ ಮಾಡ್ತೀವಿ. ಆಂದೋಲನ ಚಲನೆ ಎಂದರೇನು. ಒಂದು ವಸ್ತು ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸೋದನ್ನು ಕಂಪನ ಎಂದು ತಿಳಿದಿದ್ದೇವೆ. ಇದೇ ಚಲನೆಗೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಆಂದೋಲನ ಚಲನೆ ಅಂತಕ್ಕದ್ದನ್ನು ಕರಿತೀವಿ. 2 ಮಾರ್ಕರ್ ಕ್ವಶನ್, ಅಪಘರ್ಷಕಗಳಂದ್ರೆ ಏನು, ಉದಾಹರಣೆ ಕೊಡಿ. ಇಲ್ಲಿ ಅಪಘರ್ಷಕಗಳಂದ್ರೆ ಏನಪ್ಪ ಅಂತಂದ್ರೆ ಘರ್ಷಣೆಯನ್ನು ಕಡಿಮೆ ಮಾಡುವ ಪದಾರ್ಥಗಳನ್ನು ನಾವು ಅಪಘರ್ಷಕ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಎಣ್ಣೆ, ಗ್ರೀಸ್ ಅಥವಾ ಗ್ರಾಫೈಟ್. ಇನ್ನು ನಿಯತ ಮತ್ತು ಅನಿಯತ ಪ್ರತಿಫಲಗಳ ನಡುವಿನ ವ್ಯತ್ಯಾಸ. ಇಲ್ಲಿ ನಿಯತ ಪ್ರತಿಫಲನ ಅಂದ್ರೆ ದರ್ಪಣದಂತಹ ನುಣುಪಾದ ಮೇಲ್ಮೈನಿಂದ ಉಂಟಾಗುವ ಪ್ರತಿಫಲನ ನಿಯತ ಪ್ರತಿಫಲನ. ಅನಿಯತ ಪ್ರತಿಫಲನ ಅಂದ್ರೆ ಒರಟಾದ ಅಥವಾ ಅನಿಯತ ಸಮತಲದಿಂದ ಪ್ರತಿಫಲನಗೊಂಡ ಸಮಾಂತರ ಕಿರಣಗಳು ಸಮಾಂತರವಾಗಿರದಿದ್ದರೆ ಆ ಪ್ರತಿಫಲನ ಚದುರಿದ ಅಥವಾ ಅನಿಯತ ಪ್ರತಿಫಲನ. ಇನ್ನು 3 ಮಾರ್ಕರ್ ಕ್ವಶನಲ್ಲಿ ಯಾವ ಸಂದರ್ಭಗಳಲ್ಲಿ ಬಲದ ಮೂಲ ಮತ್ತು ಅದು ಯಾವ ವಸ್ತುವಿನ ಮೇಲೆ ವರ್ತಿಸ್ತದೆ ಅಂತ ಕೇಳಿದ್ದಾರೆ. ಫಸ್ಟ್ ಒನ್, ಒಂದು ನಿಂಬೆ ಹಣ್ಣಿನ ತುಂಡನ್ನು ರಸ ಪಡೆಯಲು ಬೆರಳುಗಳ ನಡುವೆ ಹಿಂಡೋದು. ಇಲ್ಲಿ ಏನಾಗ್ತದೆ ಅಂದ್ರೆ ಆ ನಿಂಬೆ ಹಣ್ಣಿನ ತುಂಡನ್ನು ರಸ ಪಡೆಯಲು ಬೆರಳುಗಳ ನಡುವೆ ಹಿಂಡಲು ಸ್ನಾಯು ಬಲ ಬಳಸ್ತೀವಿ. ಈ ಸ್ನಾಯು ಬಲ ನಿಂಬೆ ಹಣ್ಣಿನ ಮೇಲೆ ಪ್ರಯೋಗವಾಗ್ತದೆ. ಅದರ ಪರಿಣಾಮವಾಗಿ ನಿಂಬೆ ಹಣ್ಣಿನ ಆಕಾರದಲ್ಲಿ ಬದಲಾವಣೆ ಆಗ್ತದೆ. ಸೆಕೆಂಡ್ ಒನ್, ಟೂತ್ ಪೇಸ್ಟ್ ಟ್ಯೂಬ್ನಿಂದ ಪೇಸ್ಟನ್ನು ಹೊರತೆಗೆಯೋದು. ಇಲ್ಲಿ ಈ ಟೂತ್ ಪೇಸ್ಟ್ ಟ್ಯೂಬ್ನಿಂದ ಪೇಸ್ಟನ್ನು ಹೊರತೆಗೆಯಲು ಸ್ನಾಯು ಬಲವನ್ನು ಬಳಸ್ತೀವಿ. ಈ ಸ್ನಾಯು ಬಲ ಟೂತ್ ಪೇಸ್ಟ್ ಟ್ಯೂಬ್ನ ಮೇಲೆ ಪ್ರಯೋಗವಾಗುತ್ತದೆ. ಅದರ ಪರಿಣಾಮದಿಂದ ಟ್ಯೂಬ್ನ ಆಕಾರದಲ್ಲಿ ಬದಲಾವಣೆ ಆಗ್ತದೆ. ಇನ್ನು ಮಾನವನ ಧ್ವನಿಪೆಟ್ಟಿಗೆ ಚಿತ್ರವನ್ನು ತೆಗಿಬೇಕು. ಅದರ ಕಾರ್ಯ ಇದೆ, ಬಟ್ ಚಿತ್ರ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇದು ಮಾನವರಲ್ಲಿ ಶಬ್ದವು ಧ್ವನಿಪೆಟ್ಟಿಗೆಯಿಂದ ಉತ್ಪತ್ತಿ ಆಗ್ತದೆ. ಗಂಟಲಿನಲ್ಲಿರುವ ಗಟ್ಟಿಯಾದ ಉಬ್ಬಿದ ಭಾಗವನ್ನು ಧ್ವನಿಪೆಟ್ಟಿಗೆ ಅಂತೀವಿ. ಇದು ಶ್ವಾಸನಾಳದ ಮೇಲ್ತುದಿಯಲ್ಲಿದೆ. ಆಮೇಲೆ ಧ್ವನಿಪೆಟ್ಟಿಗೆ ಅಥವಾ ಧ್ವನಿಪೆಟ್ಟಿಗೆ ಉದ್ದಕ್ಕೂ 2 ಧ್ವನಿತಂತುಗಳು ಚಾಚಿಕೊಂಡಿದ್ದು ಅವುಗಳ ನಡುವೆ ಗಾಳಿಯ ಚಲನೆಗೆ ಸಣ್ಣ ಸೀಳುಗಂಡೆಯ ಮೂಲಕ ಚಲಿಸುವಂತೆ ಮಾಡಿದಾಗ ಧ್ವನಿತಂತುಗಳು ಕಂಪಿಸಿ ಶಬ್ದವನ್ನು ಉಂಟು ಮಾಡ್ತವೆ. ಈ ಧ್ವನಿತಂತುಗಳಿಗೆ ಜೋಡಣೆಯಾಗಿರುವ ಮಾಂಸಖಂಡಗಳು ಧ್ವನಿತಂತುಗಳನ್ನು ಬಿಗಿಗೊಳಿಸುವ ಅಥವಾ ಸಡಲಗೊಳಿಸುವ ಕಾರ್ಯವನ್ನು ಮಾಡ್ತದೆ. ಇನ್ನು ಪಾರ್ಟ್ ಬಿದಲ್ಲಿ ಕೇಳಿದ್ರು, ಖಾರಿಫ್ ಬೆಳೆಗೆ ಉದಾಹರಣೆ. ಅದು ಭತ್ತ, ಕೃತಕ ಉಪಗ್ರಹದ ವಿದ್ಯುತ್ತಿನ ಆಕಾರ, ಸೌರ ಬ್ಯಾಟರಿ, LED ವಿಸ್ತರಿಸಿ ಬರಬೇಕು, ಲೈಟ್ ಎಮಿಟಿಂಗ್ ಡಯೋಡ ಅಂದರೆ ಅದನ್ನೇನಂತ ಕರಿತೀವಿ, ದ್ಯುತಿ ಉತ್ಸರ್ಜಕ ಡಯೋಡ ಅಂತ ಕರಿತೀವಿ. ಇನ್ನು ಜಾಗತಿಕ ತಾಪದ ಹೆಚ್ಚಳಕ್ಕೆ ಕಾರಣವಾದ ಅನಿಲ ಯಾವುದು ಅಂತ ಕೇಳಿದರೆ. ಸೊ ಕಾರ್ಬನ್ ಡೈಆಕ್ಸೈಡ್ ಇಸ್ ದ ರೈಟ್ ಆನ್ಸರ್. 2 ಮಾರ್ಕರಲ್ಲಿ ಉಪಯೋಗ ಕೇಳಿದರು. ಸೀಮೆ ಎಣ್ಣೆ, ಅದನ್ನು ಒಲೆ ಮತ್ತು ದೀಪಗಳಿಗೆ ಜೆಟ್ ವಿಮಾನಗಳಲ್ಲಿ ಬಳಸ್ತಾರೆ. ಪ್ಯಾರಾಫಿನ್ ಮೇಣವನ್ನು ಮಲಾಮು, ಮೇಣದ ಬತ್ತಿ ಮತ್ತು ವ್ಯಾಸ್ಲಿನ್ಗಳಲ್ಲಿ ಬಳಸ್ತಾರೆ. ಇನ್ನು ಭೂಕಂಪಗಳಿಗೆ ಸಂಭವನೀಯ ಕಾರಣಗಳನ್ನು ಕೇಳಿದರು. ಅದು ಜ್ವಾಲಾಮುಖಿ ಸ್ಫೋಟ, ಉಲ್ಕೆಯು ಭೂಮಿಗೆ ಅಪ್ಪಳಿಸೋದು, ಒಳಭಾಗದಲ್ಲಿ ಪರಮಾಣು ಸ್ಫೋಟ ಮತ್ತು ಭೂತಟ್ಟೆಗಳ ಚಲನೆಗಳು, ಇವೆಲ್ಲ ಭೂಕಂಪಕ್ಕೆ ಕಾರಣ. ಇನ್ನು ಮೇಣದ ಬತ್ತಿ ಜ್ವಾಲೆಯ ಚಿತ್ರ, ಅದನ್ನು ಪ್ರಾಕ್ಟೀಸ್ ಮಾಡಿ. ಇನ್ನು ವಿದ್ಯುತ್ ವಾಹಕ ಅಂದರೆ ಏನು, ಉದಾಹರಣೆ ಕೊಡಿ ಅಂತ ಕೇಳಿದರು. ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುವ ವಸ್ತುಗಳೇ ವಿದ್ಯುತ್ನ ವಾಹಕಗಳು. ಹೌದಾ. ಇನ್ನು ವಿದ್ಯುತ್ತಿನ ದುರ್ಬಲ ವಾಹಕಗಳಂದರೆ ಯಾವ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡೋದಿಲ್ಲವೋ ಅದನ್ನು ನಾವೇನಂತೀವಿ, ವಿದ್ಯುತ್ತಿನ ದುರ್ಬಲ ವಾಹಕಗಳು ಅಂತ ಕರಿತೀವಿ. ಸೊ ವಿದ್ಯುತ್ತಿನ ವಾಹಕ ಅಂದರೆ ತಾಮ್ರ ಅಂತ ಹೇಳ್ತಾರಲ್ಲ, ಬಟ್ ವಿದ್ಯುತ್ತಿನ ದುರ್ಬಲ ವಾಹಕ ಅಂದರೆ ಪ್ಲಾಸ್ಟಿಕ್, ಮರದ ಕಟ್ಟಿಗೆ ಅನ್ನೋದನ್ನು ನೀವು ಬರೀಬಹುದು. ಜೀವ ವಿಜ್ಞಾನದಲ್ಲಿ ಡ್ಯಾಶ್ ಜೀವಿಯನ್ನು ರೈತನ ಮಿತ್ರ ಅಂತ ಕರೀತಾರೆ ಅಂತ ಕೇಳಿದ್ದಾರೆ. ಅದು ಎರೆಹುಳು. ಅಂಡಾಣು ಮತ್ತು ವಿರ್ಯಾಣು ಸಮ್ಮಿಲನವನ್ನು ಹೊಂದೋ ಪ್ರಕ್ರಿಯೆಯನ್ನು ಏನಂತ ಕರೀತಾರೆ, ಅದನ್ನು ನಿಷೇಚನ ಅಂತೀವಿ. ಏಡ್ಸ್ ರೋಗವನ್ನು ಹರಡೋ ಸೂಕ್ಷ್ಮಜೀವಿ ಯಾವುದು ಅಂತ ಕೇಳಿದರು, ವೈರಸ್. ಇನ್ನು ಪುರುಷ ಹಾರ್ಮೋನಿನ ಹೆಸರನ್ನು ಕೇಳಿದ್ದಾರೆ, ಟೆಸ್ಟೋಸ್ಟಿರಾನ್. ಹುದುಗುವಿಕೆಯನ್ನು ಕಂಡುಹಿಡಿದ ವಿಜ್ಞಾನಿ ಕೇಳಿದ್ದಾರೆ, ಲೂಯಿ ಫಾಚರ್. ಮರು ಅರಣ್ಯೀಕರಣ ಅಂತರ ಏನು ಅಂತ ಕೇಳಿದರು. ಇಲ್ಲಿ
ನಾಶಗೊಂಡ ಅರಣ್ಯ ಪ್ರದೇಶದಲ್ಲಿ ಹೊಸ ಸಸಿಗಳನ್ನು ನೆಟ್ಟು ಅರಣ್ಯ ಬೆಳೆಸೋದಕ್ಕೆ ನಾವೇನಂತೀವಿ, ಮರು ಅರಣ್ಯೀಕರಣ ಅಂತ ಕರಿತೀವಿ. 2 ಮಾರ್ಕರ್ ಕ್ವಶನಲ್ಲಿ ಪ್ರತಿಜೈವಿಕ ಅಂದರೆ ಏನು? ಇಲ್ಲಿ ಕೆಲವು ರೋಗಕಾರಕ ಸೂಕ್ಷ್ಮಜೀವಿಗಳನ್ನು ಕೊಲ್ಲಲು, ಅವುಗಳ ಬೆಳವಣಿಗೆಯನ್ನು ನಿಲ್ಲಿಸಲು ಕೆಲವು ಸೂಕ್ಷ್ಮಜೀವಿಗಳಿಂದಲೇ ತಯಾರಾದ ಔಷಧಿಗಳನ್ನು ನಾವು ಪ್ರತಿಜೈವಿಕ ಅಂತ ಕರಿತೀವಿ. ಆಮೇಲೆ ಅಲ್ಲಿ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ನಿಮಗೆ ಏನು ಕೇಳಿದ್ದಾರೆ, ಚಿತ್ರ ಕೇಳಿದ್ದಾರೆ. ಅದನ್ನು ನೀಟಾಗಿ 3 ಮಾರ್ಕರ್ಗಿದೆ, ಅದನ್ನು ಪ್ರಾಕ್ಟೀಸ್ ಮಾಡಿ. ಇನ್ನು ಆಂತರಿಕ ನಿಷೇಚನವನ್ನು ಕೇಳಿದ್ದಾರೆ. ಇಲ್ಲಿ ಆಂತರಿಕ ನಿಷೇಚನ ಅಂದರೆ ಹೆಣ್ಣು ಜೀವಿಯ ದೇಹದೊಳಗೆ ನಡೆಯುವ ನಿಷೇಚನವನ್ನು ನಾವು ಆಂತರಿಕ ನಿಷೇಚನ ಅಂತ ಕರಿತೀವಿ. ಅಂಡಜ ಪ್ರಾಣಿ ಅಂದರೆ ಮೊಟ್ಟೆ ಇಡೋ ಪ್ರಾಣಿಗಳು ಅಂಡಜ ಪ್ರಾಣಿ. ಇನ್ನು ಅಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ಒಂದೇ ಪೋಷಕ ಜೀವಿಯನ್ನು ಮಾತ್ರ ಒಳಗೊಂಡಿರುವ ಸಂತಾನೋತ್ಪತ್ತಿಯ ಪ್ರಕಾರವನ್ನು ನಾವು ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಇನ್ನು ಲಾಸ್ಟ್ ಇತ್ತು ನಿಮಗೆ 5 ಮಾರ್ಕರಲ್ಲಿ ರಸಗೊಬ್ಬರ ಮತ್ತು ಸಾವಯವ ಗೊಬ್ಬರ ನಡುವಿನ ವ್ಯತ್ಯಾಸ. ಇಲ್ಲಿ ರಸಗೊಬ್ಬರ ಅಂದಾಗ ಇದು ಮಾನವ ನಿರ್ಮಿತ ನಿರವಯವ ಲವಣ, ಆಮೇಲೆ ಕಾರ್ಖಾನೆಗಳಲ್ಲಿ ಉತ್ಪಾದನೆ, ಇದು ಮಣ್ಣಿಗೆ ಹ್ಯೂಮಸ್ ಒದಗಿಸೋದಿಲ್ಲ. ಆಮೇಲೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಸಿಯಂ ಸಸ್ಯ ಪೋಷಕಗಳಿಂದ ಸಮೃದ್ಧ. ಬಟ್ ಸಾವಯವ ಗೊಬ್ಬರ ಅಂದರೆ ಇದು ನೈಸರ್ಗಿಕ ಪದಾರ್ಥ, ಅದನ್ನು ಸಗಣಿ ಸಸ್ಯಗಳ ಉಳಿಕೆಗಳ ವಿಘಟನೆಯಿಂದ ಪಡಿತಾರೆ, ಇದನ್ನು ಬಯಲುಗಳಲ್ಲಿ ಉತ್ಪಾದಿಸ್ತಾರೆ, ಸಾಕಷ್ಟು ಹ್ಯೂಮಸನ್ನು ಮಣ್ಣಿಗೆ ಕೊಡ್ತದೆ, ಆಮೇಲೆ ಕಡಿಮೆ ಪ್ರಮಾಣದಲ್ಲಿ ಸಸ್ಯ ಪೋಷಕವನ್ನು ಒದಗಿಸ್ತದೆ ಅಂತ ಬರೆದ್ರೆ ಸಾಕು. ಲಾಸ್ಟ್ ಪ್ರಶ್ನೆ ಇತ್ತು ಪಶುಸಂಗೋಪನೆ. ಇಲ್ಲಿ ಪ್ರಾಣಿಗಳಿಂದಲೂ ಸಹ ಆಹಾರವನ್ನು ಪಡೆಯಲಾಗ್ತದೆ ಮತ್ತು ಅದಕ್ಕೆ ಪ್ರಾಣಿಗಳನ್ನು ಸಾಕ್ತಾರೆ, ಅದನ್ನೇ ಏನಂತ ಕರೀತಾರಪ್ಪ ಅಂದ್ರೆ ಪಶುಸಂಗೋಪನೆ ಅಂತ ಕರೀತಾರೆ ಅನ್ನೋದನ್ನು ನೀವು ಬರೀಬೇಕು. ಇಷ್ಟು ಈ ನಮ್ಮದು DSCRT ಅವರ ಅಂಕ ಹಂಚಿಕೆ ಅಂತೆ. ಸೊ ನಾವೊಂದು ನಿಮಗೆ ಮಾಡೆಲ್ ಕ್ವಶನ್ ಪೇಪರನ್ನು ಏನು ಮಾಡಿದ್ದೀವಿ ತೋರಿಸಿದ್ದೀನಿ. 2-3 ಪ್ರಶ್ನೆ ಪತ್ರಿಕೆಗಳನ್ನು ನಾನು ನಿಮಗೆ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಇಲ್ಲಿರ್ತಕ್ಕಂಥ ಚಿತ್ರ ಮತ್ತು ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ದಲ್ಲಿರ್ತಕ್ಕಂಥ ಚಿತ್ರ, ಅವುಗಳನ್ನು ನೀಟಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ ಪ್ರಾಕ್ಟೀಸ್ ಮಾಡಬೇಕು. ಇವುಗಳನ್ನು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಚೆನ್ನಾಗಿ ಅಂಕಗಳು ಏನಾಗ್ತಾವಪ್ಪ ಅಂದರೆ ಸಿಗ್ತವೆ. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ, ನಿಮ್ಗೆ ಏನಾದರೂ ಡೌಟ್ ಅನಿಸಿದರೆ ತಾವುಗಳು ಕಮೆಂಟ್ ಮಾಡ್ಬೋದು. ಮತ್ತು ನೀವುಗಳು ಕೂಡ ಏನು ಮಾಡಿ ಅಂದರೆ LBAಗಳನ್ನು ಓದಿ. ಸೊ ಈಗಾಗಲೇ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ದಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳು ಮತ್ತು LBAದಲ್ಲಿನ ಪ್ರಶ್ನೆಗಳನ್ನು ಚೆನ್ನಾಗಿ ನೀವು ಓದ್ಕೊಂಡಿದ್ರೆ ಇನ್ನೂ ನಿಮ್ಗೆ ಏನಾಗ್ತದಪ್ಪ ಅಂದರೆ ಹೆಚ್ಚಿನ ಅಂಕಗಳು ಸಿಗ್ತದೆ. ನೀಟಾಗಿ ಅದು ಭೌತಶಾಸ್ತ್ರ ಆಗಿರ್ಬೋದು, ರಸಾಯನಶಾಸ್ತ್ರ ಆಗಿರ್ಬೋದು ಮತ್ತು ಜೀವಶಾಸ್ತ್ರದ ಚಿತ್ರಗಳನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ನೀವು ಎಷ್ಟು ಚಿತ್ರಗಳನ್ನು ಪ್ರಾಕ್ಟೀಸ್ ಮಾಡಿ ನೀಟಾಗಿ ಬರಿತೀರಿ ಅಷ್ಟು ನಿಮಗೆ ಅಂಕಗಳು ಏನಾಗ್ತವಪ್ಪ ಅಂದ್ರೆ ಪಕ್ಕಾಗಿ ಸಿಗ್ತವೆ. ಇಲ್ಲಿಯವರೆಗೆ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ನಮ್ಮದೇ ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದಾವ, ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗೋದನ್ನು ಮಾತ್ರ ಮರೆಯದಿರಿ. ಸೊ ನೀವಲ್ಲಿ ಬಂದು ಜಾಯ್ನ್ ಆದರೆ ನಾವು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋನ ನೋಟಿಫಿಕೇಷನ್ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಫಸ್ಟ್ ಆಗಿ ಬರ್ತದೆ ಮತ್ತು ನೀವು ಮೊದಲಿಗರಾಗಿ ಏನು ಮಾಡ್ತೀರಪ್ಪ ಅಂದರೆ ನೋಡ್ತೀರಿ. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ, ಸೊ ಪ್ರಶ್ನೆ ಪತ್ರಿಕೆ ಇಂಪಾರ್ಟೆಂಟ್ ಇದ್ದಾವೆ, ಕ್ವಶನ್ಸುಗಳು ಇಂಪಾರ್ಟೆಂಟು, ಅದು ನಿಮ್ಗೆ ಏನಾಗ್ತಾವಪ್ಪ ಅಂದರೆ ರಿಪೀಟ್ ಆಗೇ ಆಗ್ತಾವೆ. ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.